ಮಾತ್ಮರು ಹೇಳ್ತಾರೆ, ಏನಂತ್ರಿ? ಮಾನವ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡಿಕೊಳ್ಳಬೇಡ್ರಿ, ಹುಚ್ಚಪ್ಪಗಳಿರಿ ಅಂತ ಹೇಳ್ಯಾರ. ಪರಮಾತ್ಮ ಇನ್ನೊಂದು ಮಾತು ಹೇಳ್ತಾನೆ, ಏನಂತ್ರಿ? ಮನುಷ್ಯ ಜನ್ಮಕ್ಕೆ ಒಂದು ಸಮಯ ಅದ. ಸಮಯ. ಈ ಜಗತ್ತದಲ್ಲಿ ನಾವು ಎದಕ್ಕೆ ಕಿಮ್ಮತ್ತು ಕೊಡ್ಬೇಕ್ರಿ ಅಂದ್ರೆ ಸಮಯಕ್ಕೆ ಕಿಮ್ಮತ್ತು ಕೊಡ್ಬೇಕು. ಸಮಯಕ್ಕೆ ಕಿಮ್ಮತ್ತು ಕೊಡ್ಬೇಕು. ಸಮಯಕ್ಕೆ ಕಿಮ್ಮತ್ತು ಯಾಕೆ ಕೊಡ್ಬೇಕಾಗ್ಯದ? ಯಾಕ್ರಿ? ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಇದೇ ಮಾತನ್ನ ಹೇಳ್ಯಾನ. ಏನಂತ್ರಿ? ಅರ್ಜುನ, ಅಕ್ಷೋಯ ಕಾಲಾಗಿ ನಾ ಇದ್ದ, ಸಮಯದೊಳಗೆ ಜಗತ್ತೆ ಹುಟ್ಟುತ್ತದ. ಹೌದು, ಸಮಯದೊಳಗೆ ಇದು ಬಿಟ್ಟು ಹೋಗ್ಬೇಕಾಗ್ತದೆ. ಸಮಯ ಅನ್ನೋದು ಅರ್ಥ ಕಳಿಬೇಡ. ಹೌದು. ಯಾಕಂದ್ರೆ ರಾಮಾವತಾರದಲ್ಲಿ ರಾಮಗ ವನವಾಸ ಬತ್ತು ಒಂದೇ ದಿವಸದಲ್ಲಿ. ಹೌದು ಹೌದು. ಎಲ್ಲಾ ಮಂಟಪ ಹೊಡೆದಿರು, ಎಲ್ಲಾ ಸಜ್ಜಾಗಿತ್ತು. ಋಷಿ ಮುನಿಗಳೆಲ್ಲ ಕೂಡಿರು, ಎಲ್ಲಾರು ಕೂಡಿರು. ಹೊಂಟ್ರೆ ಅವನಿಗೆ ಪಟ್ ಕಟ್ಟಬೇಕಾಗಿತ್ತು ಅಯೋಧ್ಯದೊಳಗೆ. ಹೌದು. ಎಲ್ಲಾ ವಿಸ್ತರಣ ಆಗಿತ್ತು. ಎಲ್ಲ ಏನು ಬೇಕು, ಸುಂದರವಾದಂತ ಅಯೋಧ್ಯೆ ಎಲ್ಲ ಬಂಗಾರ ಹೊಳದಂಗ್ ಹೊಳಿತಿತ್ತು. ಅಷ್ಟೆಲ್ಲ ಸಜ್ಜಾಗಿತ್ತು. ಹೌದು ಹೌದು ಹೌದು. ಅಲಂಕಾರ ಆಗಿತ್ತು. ಹೊಂಟ್ರೆ ಅವ ಪಟ್ಟಕ್ಕೆ ಇರ್ಬೇಕಾಗಿತ್ತು. ಹೌದು. ಖರೆ ಹೊಂಡಟಿಗೆ ಬದಲಾಯಿತು. ಏನಾಯ್ತೈತ್ರಿ? 14 ವರ್ಷ ವನವಾಸ ಹೋಗು ಪಾಳಿ ಬತ್ತು. ಹೌದು ಹೌದು. ಸೃಷ್ಟಿ ಮಾಡಕ್ಕದಾನ ಎಟ್ರಿ ಬರೇ ನಾಳಿಗಂದುದು ಮಾತ. ಹೌದು, ನಾಳಿಗಂದುದು ಮಾತು 14 ವರ್ಷ ಹೋಯ್ತು. ಇದೇ ಮಾತು ಇಲ್ಲಿ ಯಾಕೆ ಹೇಳ್ಬೇಕಾಗ್ಯದ ಅಂದ್ರೆ, ಅಂತ ಪರಮಾತ್ಮಗ ನಾಳೆ ಅಂದುದು 14 ವರ್ಷ ಹೋಗ್ಯದ. ಹೌದು. ನಮ್ಮ ಸಂಸಾರದಾಗ ನಾವ್ ಎಷ್ಟೋ ವಿಚಾರ ಮಾಡ್ತೇವ್. ಒಂದ್ 6 ತಿಂಗಳದಾಗ ಹುಡುಗಿನ ಮದುವೆ ಮಾಡುದದ, ಹುಡುಗಿ ಮದುವೆ ಮಾಡುದದ, ಮನಿ ಕಟ್ಟುದದ, ಗಾಡಿ ತೊಳುದದ, ಹಿಂಗ ಬೋರ್ ಹೊಡಿದದ. ಅನೇಕ ನಾವು ವರ್ಷಾನಗಟ್ಲೆ ವಿಚಾರ ಮಾಡ್ತೇವ್. ಹೌದು ಹೌದು ಹೌದು. ಖರೆ ಇಲ್ಲಿ ಶರಣರು ಹೇಳ್ತಾರ, ಪರಮಾತ್ಮಗ ಬರೇ ನಾಳಿಗ ಅನ್ನೋದು 14 ವರ್ಷ ಹೋಗ್ಯದ. ಹೌದು ಹೌದು. ಸೃಷ್ಟಿ ಮಾಡಕ್ಕಿದ್ದು ನೀ 6 ತಿಂಗಳ 2 ವರ್ಷ ವಿಚಾರ ಮಾಡ್ತಿ ಮಾನವ, ನೀ ಎಷ್ಟು ದುಷ್ಕರ್ಮಿ ಇದ್ಯತನವ. ಹೌದು ಹೌದು. ನಿನಗೆ ಏನು ಅನುಭವದ? ಏನೂ ಇಲ್ಲ. ಅದಕ್ಕೆ ಸಮಯಕ್ಕ ನೀ ಮಹತ್ವ ಕೊಡು. ಹೌದು. ತುರ್ತದಾನವೇ ಮಾ ಪುಣ್ಯ. ನಾಳೆ ಅಂದುದು ಮಿಥ್ಯದ, ಖುಷಿ ಅದ. ಇಂದ ಏನು ಕೂತಿದೇವಿ ಇದು ಸತ್ಯ ಅದ. ಹೌದು ಹೌದು ಹೌದು. ಅದಕ್ಕ ನಾವು ನೀವೆಲ್ಲ ಈ ಸತ್ಯ ಸಂಘದ ಸೇವೆಯಲ್ಲಿ ಎದಕ್ಕೆ ಕೂಡಿದೇವಪ್ಪ ಅಂತಂದ್ರೆ, ಇದು ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ಬೇಕು. ಹೌದು. ಯಾಕಂದ್ರೆ ಇಂಥ ಒಂದು ಪರಮಾತ್ಮ ನಮಗ ಸಮಯ ಕೊಟ್ಟಾನ. ಹೌದು. ಈ ಸಮಯದೊಳಗೆ ನಾವು ಸತ್ಯ ಸಂಘದ ಸೇವಾ ಮಾಡ್ಬೇಕು. ಯಾಕಂದ್ರೆ ನಾವು ಎಕಾಡಿ ಓಡ್ತೇವಪ್ಪ ಅಂತ ಕೇಳಿದ್ರ, ನಮ್ಮ ಮಾಯದ ಕಡಿ ಮಾರಿ ಆಗ್ಯದ. ಮಾರಿ ಕಡೆ ಆಗ್ಯದ ಅಂದ್ರ ಮಾಯಾ. ಹೌದು. ಮಾಯಾ ಅಂದ್ರೆ ಏನು? ಎಲ್ಲಿ ನಮಗ ಸುಖ ಸಿಗುತ್ತದ ಅಕಾಡಿ ಓಡ್ಲಕತ್ತಿದೆವು. ಹೌದು ಹೌದು ಹೌದು. ಅದಕ್ಕೆ ತುಕಾರಾಮ್ ಮಹಾರಾಜ್ ಹೇಳ್ತಾನ ಪಂಡರಪುರದಲ್ಲಿ, ಏನಂತ್ರಿ? ದುಃಖಾಚೆ ಡೊಂಗರ ಎಂದ ಸಂಸಾರಕ್ಕ ಅಂದ್ರಿ. ಸಂಸಾರ ದುಃಖದ ಗುಡ್ಡದ ಮಹಾರಾಜ. ಎಲ್ಲ ಊರ್ಗೊಟ್ಟು ಹೇಳಿ, ಇಲ್ಲಿ ಹೇಳ್ಬೇಡ ದುಃಖದ ಗುಡ್ಡತ್ತ. ಯಾಕ್ರಿ? ಯಾಕೆ ಕೇಳಿ ನೀವು, ಇಲ್ಲಿ ದಾಳಿಂಬ್ರಿ ದ್ರಾಕ್ಷಿ ಕಂಡಾಪಟ್ಟಿ ಸುಖದಾಗಿದ್ದೇವು ನಾವು. ಬ್ಯಾಂಕ್ದಾಗ ಎಫ್ ಡಿ ರೊಕ್ಕ ಇಟ್ಟಿದೆವು, ಮಾಡ್ಯದ ಮೇಲೆ ಮಾಡ್ಯಾಕ ಕಟ್ಟಿದೆವು, ಮನಿ ಮುಂದೆ ಗಾಡಿ ತಂದು ನಿಂದ್ರಿಸಿದೆವು. ನಮಗ ದುಃಖ ಯಾಕಿರ್ತದ? ಇವೆಲ್ಲ ಸುಖದ ಕಂಪನಿ. ಸುಖದ ಕಂಪನಿ ರೀ ನಮ್ದೆಲ್ಲ. ಜಾತ್ರೆ ಮಾಡೋರೆಲ್ಲ ನಾವೇ ನೋಡ್ರ. ಇದಕ್ಕೆ ಎಲ್ಲಾ ಮಹಾತ್ಮರು ಹೇಳ್ತಾರ, ಏನಂತ್ರಿ? ಸಂಸಾರದೊಳಗೆ ನಿನಗೆ ಎದರಿಂದ ಸುಖ ಆಗ್ಯದ, ಸಿಕ್ಕಂಗ ಆಗ್ಯದ ನಿನಗ, ಅದರಿಂದ ನೀ ದುಃಖ ಭೋಗಿಸ್ಬೇಕಾಗ್ತದ. ನಮಗ ಹೊಟ್ಟೆ ಬರುದಿಲ್ಲ ದುಃಖ, ನಾವಿರುತ್ತನ. ನೋಡ್ರಿ, ಒಂದು ಹೊಲ ತಗೊಂಡಿದ್ದೇವಲ್ರಿ, ಸುಖ ಸಿಕ್ಕಂಗಾಗ್ಯದ. ಸಿಕ್ಕಂಗಾಗ್ಯದಲ್ರಿ. ಪಕ್ಕ ಸಿಕ್ಕದೇನೆ ಹಾನಿ ಮಾಡಿ ಹೇಳು ನಿನಗ. ಪಕ್ಕ ಸಿಕ್ಕದ. ಪಕ್ಕ ಸುಖ ಸಿಕ್ಕದ. ಖರೆ ಇಲ್ಲಿ ಶರಣರು ಹೇಳ್ಯಾರ, ಏನತ್ರಿ? ಒಂದು ದಿನ ಹೊಲಾರ್ಯ ನಿನಗ ಬಿಟ್ಟು ಹೋಗ್ತದ, ನೀ ಅರೆ ಹೊಲಕ್ಕೆ ಬಿಟ್ಟು ಹೋತಿ, ಅಲ್ಲಿ ಮತ್ತ ದುಃಖಕ್ಕೆ ಕಾರಣ ಬಿಟ್ಟು ಹೋಗುವಾಗ. ಬಹಳ ರೊಕ್ಕ ಗಳಿಸಿ ಎಪ್ಪಡಿ ಮಾಡಿದಿ ಬ್ಯಾಂಕ್ನಲ್ಲಿ ಇಟ್ಟಿದ್ದೇವಲ್ರಿ. ಒಂದು ದಿನ ದುಡ್ಡರೆ ನಿನಗೆ ಬಿಟ್ಟು ಹೋಗ್ತದ, ನೀರೇ ದುಡ್ಡಿಗೆ ಬಿಟ್ಟು ಹೋತಿ, ಅಲ್ಲಿ ದುಃಖ ಅದ. ಮತ್ತ ಅಲ್ಲಿ ದುಃಖ ಅದ. ಬಾಳ ಚಲೋ ಹೆಂಡತಿ ಮಾಡ್ಕೊಂಡಿದಿ, ಕಾಲಿದ್ದಿರ್ಬೇಕು ನೋಡ್ರಿ ಪಕ್ಕ ಸುಖ. ಒಂದು ದಿನ ಅಕ್ಕಿಯರೇ ನಿನಗೆ ಬಿಟ್ಟು ಹೋತಾಳ, ನೀರೇ ಅಕ್ಕಿಗೆ ಬಿಟ್ಟು ಹೋತಿ, ಮತ್ತ ದುಃಖಕ್ಕೆ ಕಾರಣ ಅಲ್ಲಿ ದುಃಖ ಅದ. ಬಹಳ ದೊಡ್ಡ ಮನಿ ಕಟ್ಟಿದಿ, 10 ಮಜಲ. ಒಂದ್ ದಿನ ಮನಿಯರೇ ನೀ ಬಿಟ್ಟು ಹೋಗ್ಬೇಕಾಗ್ತದ, ಮನಿಯರೇ ನಿನಗೆ ಬಿಟ್ಟು ಹೋಗ್ತದ. ಇವು ಎಲ್ಲಾ ದುಃಖಕ್ಕೆ ಕಾರಣವ. ಮತ್ತ ಸುಖಾರ್ಯ ಎಲ್ಲಿ ಅದ್ ಹೇಳಿ ಹೋಗೋ ಮಾರಾಯಿಂದ ತಿನ್ನ. ಸುಖ ಹೊರಗೆ ಇಲ್ಲ, ಎಲ್ಲಿ ಅದ?
ಸುಖ ಇಸಯದೊಳಗಿಲ್ಲ, ಹಾ ಸುಖ ನಿನ್ನ ಒಳಗ ಸುಖ ಅದ, ಹೊರಗೆ ಇಲ್ಲ. ನಮ್ಮ ಒಳಗೆ ಅದತ್ತೀರಿ. ಒಳಗ ಸುಖ ಅದ, ಹಾ ಹೊರಗೆ ಇಲ್ಲ. ಅದೇ ತೋರಿಸ್ಕೊಟ್ಟು ಹೋರಿ, ಇವತ್ತು ನಾವು ಉದ್ಧಾರ ಆಗಿ ಬಿಡ್ತೇವೆ ಗೌಡ್ರ. ಹಾ ಈ ಈ ಭೂಮಂಡಲದಲ್ಲಿ ಕತ್ತಲಿ ಅದ, ಹಾ ಹಾ ಬೆಳಕದ. ಅದ ಅಲ್ಲಿ ಎರಡು ಥರ ಇರ್ತದ. ಎರಡು ತರ ಅದ. ಅದ ಸೂರ್ಯ ಹೊಂಟು ಗಜ್ಜಿಲೆ ಕತ್ತಲಿಯಲ್ಲಿ ಹೋಗ್ತಿರ್ಬೇಕ್ರಿ. ಹಾ ಹೊರಗಿನ ಕತ್ತಲೆ ಎಲ್ಲ ಓಡಿ ಹೋಗ್ತದ. ಸೂರ್ಯ ಹೊಂಟಂದ್ರೆ ಕತ್ತಲಿ ಹೋಗ್ಬಿಡ್ತದ. ಹೌದು. ಇದು ಯಾನಪ್ಪ ಇದು ನಿಂದ್ರಾಪ್ಲೆ ಮಾಡು. ಇರ್ಲಿ ನೀ ಹಿಡ್ಕೊಂಡು ಸೂರ್ಯ ಹಾ ಹೊಂಟ ಗಜ್ಜಿಲೆ ಕತ್ತಲಿ ಎಲ್ಲಿ ಹೋಗ್ತದ? ಹೌದಿಲ್ರಿ? ಹೌದು. ಸೂರ್ಯ ಮುಳುಗದಂದ್ರೆ ಕತ್ತಲಿ ಬಂದು ಬಿಡ್ತದ. ಇವು ಎರಡೂಕ ಅವಕಾಶ ಏನು ಕೊಟ್ಟದಂದ್ರ ಆಕಾಶ ಅವಕಾಶ ಮಾಡ್ಯದ ಇವಕ್ಕೆ. ಹಾ ಹಾ ಇವು ಎರಡೂ ಕತ್ತಲಿಗೆ ಮತ್ತು ಬೆಳಕಿಗೆ ಏನು ಮಾಡ್ಯದ ಹಿಡ್ಕೊಂಡದಂದ್ರ ಇದು ಇಡೀ ಆಕಾಶನೇ ಅದರ ಒಳಗೆ ಕೆಲಸ ಮಾಡ್ತಾವ. ಹೌದು ಹೌದು. ಹಂಗ ಹಾ ಸಾಮಾನ್ಯ ಅನ್ನೋದು ಕತ್ತಲಿ ಅದ, ವಿಶೇಷ ಅನ್ನೋದೇ ಬೆಳಕದ. ಹೌದಲ್ಲ? ಹೌದು. ಹಂಗ ನಿನ್ನಲ್ಲಿ ಸುಖ ನಿನ್ನ ಒಳಗದ. ಹಾ ಹಾ ಒಳಗಿನ ಸುಖ ಬಿಟ್ಟು ಹೊರಗಿನ ಎಷ್ಟು ದಿನ ಹುಡುಕಾಡಿದ್ರು ನಿನಗ ಮನಸ್ಸು ಪ್ರಾಪ್ತಿ ಆಗೋದಿಲ್ಲ, ಸಿಗೋದಿಲ್ಲ. ಹಾ ಹಾ ಅದಕ್ಕೆ ಇಲ್ಲಿ ಶರಣರು ಏನು ಹೇಳ್ತಾರ, ಹಾ ಇದರ ಬಗ್ಗೆ ನಿಮಗೆ ಒತ್ತು ಕೊಟ್ಟು ಹೇಳತ್ತಾರ. ಯಾಗ್ರಿ? ಹೊರಗೆ ಇದ್ದುದು ಸುಖ ಎಲ್ಲ ಒಂದ್ ದಿನ ಅದು ಮಿಥ್ಯದ, ಕೈ ಬಿಟ್ಟು ಹೋಗ್ತಾವ. ಇಲ್ಲಿ ಏನು ಪರಮಾತ್ಮನ ನಾಮ ಸ್ಮರಣಿಗಾಗಿ ಇಲ್ಲಿ ಕೂಡಿರಿ. ಹಾ ಹಾ ಇದರ ಸುಖ ಒಮ್ಮ ಸಿಕ್ತಂದ್ರೆ ನಿನಗ ಮೋಕ್ಷಕ್ಕೆ ಹೋಯ್ತದೆ. ಕೊನೆಯವರೆಗೆ ನೀ ಎಲ್ಲಿ ತನ ಹೋತಿ ಇದು ಸುಖ ನಿನ್ನ ಬೆನ್ನ ಹತ್ತದ. ಹಾ ಹಾ ನಿನ್ನ ಹೊಲ, ನಿನ್ನ ಬೆಳ್ಳಿ, ನಿನ್ನ ಬಂಗಾರ, ನಿನ್ನ ಐಶ್ವರ್ಯ ಅವು ಬೆನ್ನ ಹತ್ತುದಿಲ್ಲ. ಇಲ್ಲಿ ಏನು ಪರಮಾತ್ಮನ ಸೇವಾ ಮಾಡಿ ಭಗವಂತನಲ್ಲಿ ದುಡಿದು ಇದು ನಿನ್ನಲ್ಲಿ ಪುಣ್ಯದ ಭಾಂಡವಲ ತಯಾರಾಗ್ಯದ. ಹೌದು. ಇದು ನಿನ್ನ ಬೆನ್ನ ಹತ್ತಿ ಬರ್ತದ. ಅದಕ್ಕೆ ಇಲ್ಲಿ ಏನ್ ಹೇಳ್ಯಾರ, ಮಾತ್ಮರ ಸಂಘ ಮಾಡಬೇಕು, ಹೌದು, ಮಾತ್ಮರ ಸೇವೆ ಮಾಡಬೇಕು. ಇದು ಮಾಂಸ ಪಿಂಡನಂತದು ಮಂತ್ರ ಪಿಂಡ ಮಾಡ್ಕೋಬೇಕು. ಅದಕ್ಕೆ ಹೇಳ್ಯಾರೇನ್ರಿ ಮಾತ್ಮರು, ಏನು ಸತ್ಯ ಶರಣರ ಸಂಘವಿರಲು ತೀರ್ಥವೇ ಆತಕೋ, ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಆತಕೋ. ಹೌದು ಹೌದು ಗೌಡ್ರು, ಶರಣರ ಸಂಘ ಮಾಡ್ಬೇಕಾಗ್ಯದ. ನಾವು ಸಂಘ ಎಂತದ ಮಾಡ್ಬೇಕಾಗ್ಯದ ಅಂದ್ರೆ ಸತ್ಯದ ಸಂಘ ಮಾಡ್ಬೇಕಾಗ್ಯದ. ಹೌದು. ಅದಕ್ಕೆ ಯಾವ ರೀತಿಯಿಂದ ಇಂದಿನ ದಿವಸ ಬಹಳ ಒಳ್ಳೆ ಕಾರ್ಯಕ್ರಮ ನಡೀತದ 5 ಗಂಟೆವರೆಗೆ. ಹೌದು. ನಾವು ಉಮ್ರಾಣಿಗೆ ಬಂದು ಬಹಳ ದಿವಸ ಆಯ್ತು. ಅದಕ್ಕೆ ಮತ್ತೆ ನಮಗೆ ಹೊಳ್ಳಿ ಬರಮಾಡಿಕೊಂಡಾರೆ. 5 ಗಂಟೆವರೆಗೆ ನಮ್ಮ ಶಿರಾಡೋಣ ಗುರುಜಿ ಅವರಿಗೆ ನಮಗ ಸತ್ಯ ಸಂಘದ ಕಾರ್ಯಕ್ರಮ ಬಹಳ ಅನುಭವದಿಂದ ನಡೀತದ. ತಾವ್ಯಾರೇ ಕಮಿಟಿ ಅವರು ಬಂದು ಯಾವ ವಿಷಯ ಮ್ಯಾಗ ಮಾತಾಡ್ಬೇಕಾಗ್ಯದ ಅದು ಒಂದು ವಿಷಯಕ್ಕೆ ಇಟ್ಟು ನಮ್ಮ ಎರಡೂ ಮೇಳಕ್ಕೆ ಹಂಚಿಕೊಟ್ರಿ ಅಂದ್ರೆ ನಮಗೆ ಎಷ್ಟು ಪರಮಾತ್ಮ ನಮಗೆ ಬುದ್ಧಿ ಕೊಟ್ಟಾನ ಅಟ್ಟ ನಾವು ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೇವೆ. ಅದಕ್ಕೆ ಈ ಸತ್ಸಂಗದ ಸೇವೆ ನಾವು ನೀವು ಕೇಳಿ ಪುಣ್ಯತರಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅದ. ಅದಕ್ಕೆ ಯಾವ ರೀತಿಯಿಂದ ನಾವು ವಿಷಯ ಪ್ರತಿಪಾದನೆ ಮಾಡ್ಬೇಕನ್ನೋದು ತಾವು ಕಮಿಟಿ ಅವರು ಬಂದು ಒಂದು ಮಾತನ್ನೇ ಹೇಳ್ರಿ. ಗುರು ಶಿಷ್ಯರಿ, ನೀವು ಬಹಳ ಒಳ್ಳೆ ಮಾತ. ಹೌದು. ಯಾಕಂದ್ರೆ ನಮಗೆ ಹಿಂಗಿಂತ ವಿಷಯಗಳನ್ನು ಹೇಳುವ ಮಂದಿ ಬಹಳ ಕಮ್ಮ ಅದ. ಗುರು ಮತ್ತು ಶಿಷ್ಯ, ಹೌದಿಲ್ರಿ? ಬರ್ರಿ ನೀವು ಬರ್ರಿ ಹೇಳ್ರಿ. ನೀವು ಇಲ್ಲ ಹೇಳ್ಯಾರಲ್ಲ ಮತ್ತೇನಾರ ಹೇಳೋರಿದ್ರಿ ಹೇಳಿ ಬರ್ರಿ. ಕೊಡ್ರಿ ಕೈಯಾಗ ರೂಟಿಂಗ್ ಹಿಡಿದು ಮಾಡಕ್ ನಡೆದಾರ ಮತ್ತೆ ಕೆಳಕಾಗಬಾರ್ದು. ಇವತ್ತಿನ ದಿವಸ ಶ್ರೀ ಬನಸಿದ್ದೇಶ್ವರ ಯಾತ್ರಾ ನಿಮಿತ್ತವಾಗಿ ನಮ್ಮ ಲಮನಟ್ಟಿ ತುಕಾರಾಮ್ ಮಹಾರಾಜರು ಅದೇ ರೀತಿ ಶಿರಡೋಣ ಗಿರ್ಮಲ್ ಮಸ್ತರ್ ಅವರಿಗೆ ಶರಣಾರ್ಥಿಗಳನ್ನು ಹೇಳಿ ಕಮಿಟಿಯವರ ಒಂದು ವಿಷಯ ಇಡಂದಾರಿ, ಗುರು ಶಿಷ್ಯರು. ಮತ್ತೇನಪ್ಪ ಅಂದ್ರೆ ಸಂವಾದ ಗುರು ಶಿಷ್ಯರು ಇಟ್ರಂದ್ರೆ ಸಿದ್ಧಾಟಿಗೆ ಒಳಗ ಎಲ್ಲ ದೈವಕ್ಕೆ ತಿಳಿಯಂಗ ಒಂದೆರಡು ಮಾತನ್ನ ಕೇಳ್ರಿ, ಹಿಂಗ ಹೊತ್ತು ಹೊಂಡುತ್ತಾನ ಎಲ್ಲರ ಮನಸ್ಸಿಗೆ ಹೋಗಿ ಮುಟ್ಟುವಂತ ಇಂಥ ವಿಷಯ ಹೇಳ್ರಿತ್ತ. ಇಷ್ಟು ಹೇಳ್ಯಾರ. ಏನು ನೀವೆಲ್ಲ ವಿಷಯ ಪ್ರತಿಪಾದನೆ ಮಾಡಬೇಕಾಗಿ ಒಂದು ವಿನಂತಿ. ಹೌದೌದು, ಇರ್ಲಿ ಬಹಳ ಒಳ್ಳೆ ವಿಷಯ. ಈಗ ಗುರು ಮತ್ತು ಶಿಷ್ಯರು, ಹೌದು. ಈಗ ಅವ್ರಿಗೆ ಪಾಳಿ ಬಿಡ್ರನತ್ತೀರ, ನಾವು ಹಿಡ್ಕೊಂಡು ಬಿಡ್ನತ್ತೀರಿ. ಈಗ ಅವ್ರು ಹಿಡ್ಕೊಳ್ಳಿ ಅಲ್ರಿ, ಅವ್ರು ಹಿಡ್ಕೊಂಡು ಬಿಡ್ಲಿ. ಹಿಡ್ಕೊಳ್ಳೋರ್ದಾಗೆ ಹೊತ್ತು ಹೊಂಡಸ್ಬೇಡ್ರಿರ್ತಾರ ಅವರು. ಈಗ ನಾವ್ ಕ್ಯಾಲಿ ಹಾಡಿ ಕೊಡ್ತೇವೆ, ಹಿಡ್ಕೊಳ್ಳಿ ಅವ್ರು. ಹಿಡ್ಕೊಂಡಿರ್ತಾರ ಅವರು. ಇರ್ಲಿ, ನಮಗ
ಗುರುವಿನ ಪಾಲೇ ಇರ್ಲಿ. ಯಾಕ್ರಿ? ಹಾ, ಇಂದಿನ ದಿವಸ ಗುರು ಮತ್ತು ಶಿಷ್ಯ ಹೌದು. ಅನಂತ ವಿಷಯದ ಬಹಳ ಒಳ್ಳೆ ವಿಷಯ. ಇವು ಎರಡು ವಿಷಯ ಏನ್ ಮಾಡ್ತಾವ ಅಂದ್ರೆ ನಮಗ ಮೋಕ್ಷಕ್ಕ ಹಾದಿ ತೋರಿಸ್ತಾವ. ಹೌದು. ಅದಕ್ಕೆ ನಮಗ ಗುರುನೇ ಈ ಜಗತ್ತದಲ್ಲಿ ಗುರುನೇ ಶ್ರೇಷ್ಠ. ಯಾವ ದೇವರ ನಮಗ ಮತ್ತೊಬ್ಬರು ಇದಕ್ಕೆ ಯಾರೂ ಇಲ್ಲ. ಇರಿವಿ 84 ಲಕ್ಷ ಜೀವರಾಶಿಯಲ್ಲಿ ಶ್ರೇಷ್ಠವಾದಂತ ಮನುಷ್ಯ ಜನ್ಮ ಇದು. ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಆಗ್ಬೇಕಾದ್ರೆ ಇದಕ್ಕೆ ಗುರುವಿಂದ ಬಹಳ ಒತ್ತಡದ. ಹೌದು. ಗುರುನೇ ಶ್ರೇಷ್ಠ ಅದಾನ. ಯಾಕಂದ್ರ ಶಿವಪಥ ಮೊದಲು ಏನ ಗುರುಪಥ ಮೊದಲತ್ತ ಕೇಳ್ಯಾರ ಅವ್ರು. ಶಿವಪಥ ಮೊದಲು ಗುರುಪಥ ಮೊದಲು ಅಂದ್ರೆ ಮೊದಲು ಗುರುಪಥನೇ ಅದತ್ರಿ. ಗುರುಪಥ ಕೊಡ್ಲಾರ್ದೆ ಯಾವ ಜಾಗಕ್ಕೂ ಹೋಗಲಕ್ಕ ಬರುವುದಿಲ್ಲ. ದೇವ್ರ ಬಳಿ ಹೋಗ್ಲಿಕ್ಕೆ ಬರುದಿಲ್ಲ. ಪತ್ತ ಗುರು ಕೊಟ್ಟಕ್ರೆ ಯಾವ ದೇವರಿಗೆ ಹೋಗ್ಬೇಕು, ಯಾವ ಶಿಷ್ಯಾಗ ಏನ್ ಮಾಡ್ಬೇಕು ಅನ್ನೋದು ಶಕ್ತಿ ಗುರು ಕೊಡ್ತಾನ. ಅದಕ್ಕ ಇಲ್ಲಿ ಮಹಾತ್ಮರು ಹೇಳ್ತಾರ, ಬೆಟ್ಟ ಕರ್ಪೂರ ಬೆಂದು ಬೆಟ್ಟಿಡಲು ಬೂದಿಲ್ಲ. ನೆಟ್ಟನೆ ಗುರುವಿನ ಪಾದಿಗೆ ಎರಗಿದರೆ ನೀ ಮಾಡಿದ ಪಾಪ ಎಲ್ಲ ಸುಟ್ಟು ಹೋಗ್ಬಿಡ್ತದತ್ತ. ಹೌದು. ಅಂದ್ರೇನು? ನೀ ಮಾಡೋದು ಪಾಪ ಒಂದು ಗುಡ್ಡದಟ್ಟಿ ಇತ್ತು, ಅದು ಕಪ್ಪೂರ್ ಗುಡ್ಡ ಕುರಿ ಹಚ್ಚದಂಗ ಆಗ್ತದತ್ರಿ. ಹೌದು. ಕಪ್ಪೂರ್ ಗುಡ್ಡ ಕುರಿ ಹಚ್ಚದ್ರೆ ಬೂದಿ ಉಳಿತದೇನ್ರಿ? ಅಲ್ಲಿ ಎಲ್ಲ ಬೂದಿನೇ ಉಳಿಯಲ್ಲ. ಗುಡ್ಡ ಕಪ್ಪೂರದ ಅದು ಕುರಿ ಹಚ್ಚದ್ರೆ ಬೂದಿ ಉಳಿಯಂಗಿಲ್ಲ. ಹೌದು. ಹಂಗ ನೀ ಮಾಡದಂತ ಪಾಪ ಗುಡ್ಡದಟ್ಟಿತ್ತಂದ್ರೆ ಗುರುವಿನ ಪಾದಿಗೆ ನಮಸ್ಕಾರ ಮಾಡು, ಅದು ಸುಟ್ಟು ಹೋಗ್ತದ ತಿಳಿ ಶರಣರು ಹೇಳ್ಕೊತ ಬಂದಾರೆ. ಹೌದು. ಅದಕ್ಕೆ ಬಹಳ ಮಾತಾಡೋದಿಲ್ಲ. ಯಾಕಂದ್ರೆ ನನ್ನ ಯೋಗಿನಾದಮ ಸಿದ್ಧ ಯಾವ ರೀತಿಯಿಂದ ಗುರುವಿನ ಪಾದ ಪೂಜೆಯನ್ನ ಮಾಡಿ ಹೇಗೆ ಮಾಡಿದ್ರು, ಯಾವ ರೀತಿಯಿಂದ ಭೂಲೋಕಕ್ಕೆ ತಂದ, ಹೇಗೆ ತಂದರು, ಆ ಗುರುವಿನಲ್ಲಿ ಹಂಗ ದುಡ್ದ ಹೇಗ್ರಿ ಅದು ನಂತದ ಗುರು ಸೇವೆಯನ್ನ ಮಾಡಿ ನಮ್ಮ ಸರ್ಗಿ ಪಾಳಿ ಹೋಗ್ತದೆ. ನಾವೆಲ್ಲರೂ ಒಳ್ಳೆ ಭಕ್ತಿಯಿಂದ ಕೇಳ್ಬೇಕಂತೇಳಿ ಮತ್ತೊಮ್ಮೆ ವಿನಂತಿ. ಹೇಳಿ.